ಸಂದೇಹ ಸಮಾಧಾನದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ವೃಂದಾ ಸಂಗಮ್. ಮುಕ್ಕೋಟಿ ದೇವತೆಗಳನ್ನು ಆರಾಧಿಸುವ ಭಾರತೀಯ ಪರಂಪರೆಯೊಳಗ 108 ಆಚರಣೆಗಳು ಶಾಸ್ತ್ರಗಳೂ ಅವ. ಆದ್ರೆ ಇದ್ರ ಹಿಂದಿನ ಅರ್ಥ ಏನು, ಅದನ್ನು ನಾವು ಯಾಕೆ ಮಾಡಬೇಕು, ಅದರಿಂದ ಏನು ಪ್ರಯೋಜನ, ಇವ್ಯಾವು ನಮಗೆ ತಿಳಿದಿರೋದಿಲ್ಲ. ಅದಕ್ಕೆ ನಮ್ಗೆ ವೇದ ಉಪನಿಷತ್ಗಳ ಆಧಾರ ಜ್ಞಾನ ಇವ್ಯಾವೂ ಇಲ್ಲ. ಅಂತಹ ಸಂದೇಹಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡುವುದೇ ಇಲ್ಲಿಯ ಪ್ರಯತ್ನ. ಇದು ವಾರಕ್ಕೊಮ್ಮೆ 3 ಪ್ರಶ್ನೆಗಳಿಗೆ ನೀಡುವ ಉತ್ತರ. ಮತ್ತು ನಿಮ್ಮಲ್ಲಿ ಈ ರೀತಿ ಸಂದೇಹಗಳಿದ್ದರೆ ಅವನ್ನು ನಮಗೆ ತಿಳಿಸ್ರಿ, ಸಮಾಧಾನದ ಉತ್ತರಗಳನ್ನು ಪಡೀರಿ. ಇಂದಿನ 3 ಪ್ರಶ್ನೆಗಳು. ಪ್ರಕೃತಿಯೊಳಗ ವಸಂತ ಮೂಡಿ ಹೊಸತರ ಆರಂಭವನ್ನು ಸೂಚಿಸುವುದು ಯುಗಾದಿ ಅಂದ. ಅದನ್ನು ಬಿಟ್ಟು ನಾವು ಜನವರಿ 1ರಂದು ಹೊಸ ವರ್ಷದ ಆಚರಣೆ ಮಾಡೋದು ಸರಿಯೇ? ಯುಗಾದಿ ದಿನದ ವಿಶೇಷತೆ ಏನು, ಅದರ ಹಿನ್ನೆಲೆ ಏನು, ಯುಗಾದಿ ಆಚರಣೆ ಹೇಗಿರಬೇಕು? ಈ 3 ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಅವರು ಸಮಾಧಾನದ ಉತ್ತರಗಳನ್ನು ನೀಡ್ತಾರೆ. ಕೇಳೋಣಂತ. ಶ್ರೀನಿವಾಸ, ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಅನಂತ ನಮಸ್ಕಾರಗಳು ಹಾಗೂ ಹೋಳಿ ಹಬ್ಬದ ಶುಭಾಶಯಗಳು. ವರ್ಣಮಯವಾದ ಈ ಹಬ್ಬದಲ್ಲಿ ಎಲ್ಲರ ಜೀವನವು ವರ್ಣಮಯವಾಗಿ ಶೋಭಿಸಲೆಂದು ಪ್ರಾರ್ಥಿಸುತ್ತಾ ಶುಭಾಶಯಗಳನ್ನು ಹೇಳ್ತಾ, ಕಲ್ಯಾಣಾತ್ಪತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ಮಂಗಳಂ. ಸಂದೇಹ ಸಮಾಧಾನ ಈ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಹಾಗೂ ಕೇಳುಗರಿಗೆ ನನ್ನ ಅನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಮಾಡ್ತಾ, ಇಂದಿನ ಪ್ರಶ್ನೆಗಳನ್ನು ನಾವು ಯುಗಾದಿಯನ್ನು ಕುರಿತಾಗಿ ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಅದಕ್ಕೆ ತಕ್ಕ ಉತ್ತರಗಳನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾ, ಪ್ರಕೃತಿಯೊಳಗೆ ವಸಂತ ಮೂಡಿ ಹೊಸತರ ಆರಂಭವನ್ನು ಸೂಚಿಸುವುದು ಯುಗಾದಿ ಅಂದು. ಅದನ್ನು ಬಿಟ್ಟು ನಾವು ಜನವರಿ 1 ಹೊಸ ವರ್ಷಾಚರಣೆ ಮಾಡುವುದು ಸರಿಯೇ ಅಂತ ಕೇಳ್ತಾ ಇದ್ದಾರೆ. ಹೌದು, ನಿಜವಾಗಿ ನಮ್ಮ ಹೊಸ ವರ್ಷ ಪ್ರಾರಂಭವಾಗುವುದು ಹಿಂದೂ ಧರ್ಮದ ಕ್ಯಾಲೆಂಡರ್ ಪ್ರಕಾರ ನಮಗೆ ಪ್ರಾರಂಭವಾಗುವುದು ಯುಗಾದಿ ಅಂದೇ ನಾವು ಹೊಸ ವರ್ಷವನ್ನು ಆಚರಣೆ ಮಾಡಬೇಕು. ಆದರೆ ಜನವರಿ 1 ಅನ್ನೋದು ನಾವು ಪಾಶ್ಚಾತ್ಯರನ್ನು ಅನುಕರಣೆ ಮಾಡಿ ಅದನ್ನು ನಾವು ಆ ರೀತಿ ನಾವು ಮಾಡ್ತಾ ಇದ್ದೀವಿ. ಅದು ಖಂಡಿತ ತಪ್ಪು. ಅದರ ಜೊತೆಗೆ ಮಧ್ಯರಾತ್ರಿಯಲ್ಲಿ ಅದು 12 ಗಂಟೆ ಅಂತೂ ನಿಶಾಚರರು ಓಡಾಡುವಂಥ ಸಮಯದಲ್ಲಂತೂ ಎಂದು ನಾವು ಹೊಸ ವರ್ಷ ಅಂತ ನಾವು ಒಬ್ರಿಗೊಬ್ಬರು ಶುಭಾಶಯ ಕೋರಬಾರ್ದು. ಇದು ಮುಖ್ಯವಾಗಿ ನಮ್ಮ ಮಕ್ಕಳಲ್ಲಿ, ನಮ್ಮ ಈಗಿನ ಜನಾಂಗದಲ್ಲಿ ನಾವು ಬಿತ್ತಬೇಕಾಗಿದ್ದು ಬಹಳ ಮುಖ್ಯವಾಗಿದೆ ಈ ವಿಷಯ. ಅವರಿಗೆ ಏನಾಗಿಬಿಟ್ಟಿದೆ ಅಂತಂದರೆ, ನಮಗೆ ಆಂಗ್ಲರು ಅಥವಾ ನಮಗೆ ಬ್ರಿಟಿಷರು ಬಂದು ಆಳಿದಾಗಿನಿಂದ ನಾವು ಅವರ ಅನುಕರಣೆಯಲ್ಲೇ ವೇಷ ಭೂಷಣ ನಡೆ ನುಡಿ ವಸ್ತ್ರ ಪ್ರತಿಯೊಂದರಲ್ಲಿ ನಾವು ಆಚರಣೆಗಳಲ್ಲಿ ಎಲ್ಲದರಲ್ಲೂ ಏನಂತಂದರೆ ಸಂವಿಧಾನದಿಂದ ಹಿಡ್ಕೊಂಡು ಅವರು ನಮ್ಮ ತಳಬುಡವನ್ನೇ ನಮ್ಮ ಶಿಕ್ಷಣದಿಂದ ಪ್ರತಿಯೊಂದನ್ನು ನಮ್ಮನ್ನು ಬದಲಾವಣೆ ಮಾಡಿ ಅವರು ಹೋಗ್ಬಿಟ್ರು. ಅವರ ಒಂದು ಗುಲಾಮರಾಗಿ ನಾವು ಇದ್ದದಕ್ಕೆ ಆ ಗುಲಾಮಗಿರಿಯ ಒಂದು ಇದರಲ್ಲೇ ನಾವು ಮನಸ್ಥಿತಿಯಲ್ಲೇ ಕಾಲ ಕಳೀತಾ ಇದ್ದದ್ದನ್ನು ನಾವು ಇನ್ನಾದರೂ ಬಿಡಬೇಕು. ಯಾಕಂತಂದರೆ 75 ವರ್ಷಗಳಾಯಿತು ನಮಗೆ ಆಗಲೇ ಸ್ವಾತಂತ್ರ್ಯ ಸಿಕ್ಕು. ನಮಗೆ ಇನ್ನೊಬ್ಬರು ವಿಶ್ವಗುರು ಅಂತ ಅನಿಸ್ಕೊಂಡಂತಹ ಭಾರತ, ನಾವು ಯಾವ ಒಂದು ಬೇರೆಯವರ ಅನುಕರಣೆಯಲ್ಲಿ ಇನ್ನು ಮೇಲೆ ನಾವು ನಡೀಬಾರ್ದು ಅನ್ನೋದನ್ನು ಮುಖ್ಯವಾಗಿ ತಮ್ಮಲ್ಲೆಲ್ಲರಲ್ಲೇ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ. ಇದು ಕೇವಲ ಪ್ರಶ್ನೆಗೆ ಉತ್ತರ ಅಲ್ಲ, ನನ್ನ ವಿನಂತಿ ಕೂಡ ಆಗಿದೆ ಅಂತ ಹೇಳ್ತಾ, ಅದಕ್ಕೆ ಯುಗಾದಿ ಅಂದು ನಮ್ಮ ಹೊಸ ವರ್ಷ ಅಂತ ನಾವು ಮೊದಲಿಂದನೂ ಅದು ನಡೆದು ಬಂದ ಪದ್ಧತಿ. ಯಾಕೆ ಹೊಸ ವರ್ಷ ಅಂತಂದರೆ, ನಮ್ಮ ಪ್ರಕೃತಿಯಲ್ಲಿ ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನೇ ಹೇಳ್ತಾನೆ, ನಾನು ಋತುಗಳಲ್ಲಿ ವಸಂತ ಋತುವಾಗಿದ್ದೇನೆ ಅಂತ. ವಸಂತ ಋತು ಅಂತಂದರೆ ನೋಡಿ, ಎಲ್ಲ ಶಿಶಿರ ಋತುವಿನಲ್ಲಿ ಎಲ್ಲ ಗಿಡದ ಎಲೆಗಳು ಉದುರಿ, ವಸಂತ ಋತುವಿನಲ್ಲಿ ಎಲ್ಲ ಎಲೆಗಳಲ್ಲಿ ಹಣ್ಣೆಲೆ ಉದುರಿ ಹೊಸ ಹಸಿರೆಲೆಗಳು ಚಿಗುರು ಚೆನ್ನಾಗಿ ಚಿಗುರ್ತಾ ಇರ್ತವೆ. ಎಲ್ಲ ವೃಕ್ಷಗಳು ಏನಂತಂದರೆ ಆ ವಸಂತ ಋತುವನ್ನು ಬರಮಾಡ್ಕೊಳ್ತಾ ಇರ್ತವೆ ಅಂತ. ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಆ ಪ್ರಕೃತಿಯಲ್ಲಿ ಆಗುವ ಬದಲಾವಣೆ ಹಾಗೂ ಸೃಷ್ಟಿಯ ಪ್ರಾರಂಭ ಆದದ್ದೇ ಯುಗಾದಿ ಅಂದು. ನಮ್ಮ ಬ್ರಹ್ಮದೇವರು ಜನನ ಆಗಿದ್ದು ಯುಗಾದಿ ಅಂತ ಹೇಳ್ತಾರೆ. ಬ್ರಹ್ಮದೇವರ ಒಂದು ಸೃಷ್ಟಿ ಪ್ರಾರಂಭ ಮಾಡಿದ್ದು ಯುಗಾದಿ. ಯುಗ ಆದಿ ಅಂತಂದರೆ
ಕೃತಯುಗ ಪ್ರಾರಂಭವಾಗಿದ್ದು ಅವತ್ತು, ಅದಕ್ಕೆ ಯುಗಾದಿ ಅಂತ ಅಂತೀವಿ ಹೊರತಾಗಿ ಬೇರೆ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ನಾವು ನೋಡೋದಾದರೆ ಅದರ ಜೊತೆಗೇನಂತಂದರೆ ರಾಮದೇವರು ವಾಲಿಯನ್ನು ಕೊಂದದ್ದು ಅನೇಕ ವಿಷಯಗಳಿದೆ ಯುಗಾದಿ ಅಂತ ನೋಡೋದಕ್ಕೆ. ಅದರ ಜೊತೆಗೆ ಒಳ್ಳೆಯ ಮುಹೂರ್ತ, ಯಾಕೆ ಅಂದರೆ ಯುಗಾದಿ ಹಬ್ಬ ಯುಗಾದಿ ಪಾಡ್ಯದಂದು ಒಳ್ಳೆಯ 3 ಮುಹೂರ್ತಗಳಲ್ಲಿ ಅದು ಕೂಡ ಒಂದು ಶ್ರೇಷ್ಠ ಮುಹೂರ್ತ ಅಂತ ನಾವು ಕರಿತೀವಿ. ಮೊಟ್ಟ ಮೊದಲಿಗೆ ಆವತ್ತಿನ ದಿನ ಏನಂತಂದರೆ ಪಂಚಾಂಗ ಶ್ರವಣ ಮುಖ್ಯವಾದ ಕೆಲಸ ಆಗಿರ್ತದೆ. ಅಂದರೆ ಬ್ರಹ್ಮದೇವರ ಆಯುಷ್ಯದ ಪರಿಮಾಣ ಎಷ್ಟು ಮುಗಿದಿದೆ, ಈ ಶಾಲಿವಾಹನ ಶಕೆ ಎಂದಿಗೆ ಎಷ್ಟು ಕಾಲ ಆಯಿತು, ಪ್ರತಿಯೊಂದನ್ನು ಆವತ್ತು ನಾವು ನೋಡುವ ಒಂದು ಪರಿಪಾಠ ಇದೆ. ಪ್ರತಿಯೊಂದಕ್ಕೂ ಯುಗಗಳ ಆದಿಯಲ್ಲಿ ಇದು ಯುಗಾದಿ ಅಂತ ನಾವು ಆಚರಣೆ ಮಾಡುವುದು ಇಂದಿಗೂ ಕೂಡ ಹಿಂದೂ ಧರ್ಮದ ಒಂದು ಶಾಸ್ತ್ರೀಯ ಪದ್ಧತಿಯಲ್ಲಿ ಆಚರಣೆ ಮಾಡ್ತಾರೆ. ಅದರ ಜೊತೆಗೆ ಈ ಒಂದು ಲೌಕಿಕದಲ್ಲಿ ಆಚರಣೆ ಮಾಡುವವರು ಕೂಡ ಅಂದಿನ ದಿನವನ್ನೇ ಏನಂತಾರೆ ಹೊಸ ವರ್ಷ ಅಂತ ಆರಂಭ ಮಾಡಬೇಕು, ಹೊಸ ವರ್ಷ ಅಂತ ಆಚರಣೆ ಮಾಡಬೇಕು ಅಂತ ಹೇಳ್ತಾ, ಮತ್ತು ಯುಗಾದಿ ದಿನದ ವಿಶೇಷತೆ ಏನು, ಅದರ ಹಿನ್ನೆಲೆ ಏನು ಅಂತಂದರೆ, ಹಿನ್ನೆಲೆ ಅಂದರೆ ಬ್ರಹ್ಮದೇವರು ಸೃಷ್ಟಿ ಪ್ರಾರಂಭಿಸಿದ ದಿನ ಅಥವಾ ಬ್ರಹ್ಮದೇವರು ಹುಟ್ಟಿದ ದಿನ, ಈ ರೀತಿ ನಾವು ಅದನ್ನು ಚಿಂತನೆ ಮಾಡ್ತೀವಿ. ಸೃಷ್ಟಿ ಪ್ರಾರಂಭವಾದದ್ದಕ್ಕೆ, ಯಾಕಂದರೆ ಎಲ್ಲೋ ಮಿಡಿತಾ ಬಿದ್ದ ಜೀವಿಗಳಿಗೆ ಸೃಷ್ಟಿಗೆ ಬಂದದ್ದು ವಿಶೇಷತೆಯೇ ಅದರ ಹಿನ್ನೆಲೆ ಅಂತ ನೋಡಿದ್ರೆ. ಮತ್ತು ಈಗ ಅದರ ಯಾವ ರೀತಿ ಆಚರಣೆ ಮಾಡಬೇಕು ಅಂತಂದರೆ ಹೇಳ್ತಾರೆ, ತಳಿರು ತೋರಣ, ಮಾವಿನ ಎಲೆ ಅಂತಂದರೆ ನಮಗೆ ಪ್ರತಿಯೊಂದು ಆಧ್ಯಾತ್ಮಿಕ ಹಾಗೂ ನಮಗೇನಂತಂದರೆ ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ. ಆ ಮಾವು ಬೇವು ಇದು ಎರಡು ಏನಂತಂದರೆ ತಂಪು ಕೊಡುವಂತಹ ಗಿಡ ಮರಗಳು. ಅದಕ್ಕೆ ಮಾವು ಹಾಗೂ ಬೇವನ್ನು ಅಥವಾ ಅದರ ಜೊತೆಗೆ ಹೂಗಳನ್ನು ಕೂಡಿಸಿ ತಳಿರು ತೋರಣಗಳನ್ನು ಕಟ್ಟುತ್ತೇವೆ. ಯಾಕೆ ಅಂತಂದರೆ ಇನ್ನು ಮುಂದೆ ಬೇಸಿಗೆ ಪ್ರಾರಂಭ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅಂದಿನಿಂದ ಭಗವಂತನಿಗೆ ಮಾವನ್ನು ಬೇವನ್ನು ಸಮರ್ಪಣೆ ಮಾಡಿ ನಾವು ಅವತ್ತಿನಿಂದ ನಾವು ಬೇವಿನ ಎಲೆಗಳು ಕೂಡ ಔಷಧಿ ಸಸ್ಯಗಳಾಗಿ ಬಳಸ್ತಾ ಇರ್ತಾರೆ. ಅದ್ರ ಜೊತೆಗೇನಂತಂದರೆ ಬೇವಿನ ಹೂಗಳನ್ನು ಕೂಡ ನಿಜವಾಗಿ ಅದು ಬಹಳ ಔಷಧಿಗಳು, ಅಂದರೆ ರೋಗ ನಿರೋಧಕ ಶಕ್ತಿ ಇರೋದರಿಂದ ಬೇವು ಕೂಡ ಬಹಳ ಶ್ರೇಷ್ಠವಾಗಿದ್ದು ಹಾಗೂ ತಂಪನ್ನು ಎರೆಯುವುದು. ಬೇಸಿಗೆ ಬಿಸಿಲು ಜಾಸ್ತಿ, ಪ್ರಖರತೆ ಜಾಸ್ತಿ ಆಗೋದರಿಂದ ಏನಂತಂದರೆ ಈ ಮಾವು ಹಾಗೂ ಬೇವನ್ನು ನಾವು ಹೆಚ್ಚಾಗಿ ಉಪಯೋಗಿಸುವುದಕ್ಕಾಗಿ ಭಗವಂತನಿಗೆ ನಿವೇದನೆ ಮಾಡೋದು ಮುಖ್ಯವಾಗಿರೋದ್ರಿಂದ ತಳಿರು ತೋರಣಗಳನ್ನು ಕಟ್ತೇವೆ, ಮನೆಯನ್ನು ಹೂಗಳಿಂದ ಶೃಂಗಾರ ಮಾಡ್ತೇವೆ, ಮತ್ತು ರಂಗೋಲಿಗಳನ್ನು ಇಡ್ತೇವೆ. ಬೆಳಗ್ಗೆ ಸೂರ್ಯ ಉದಯದ ಒಳಗಾಗಿ ನಾವು ಇದನ್ನೆಲ್ಲವನ್ನು ಮಾಡಿ ದೇವರ ಪೂಜೆ ನೈವೇದ್ಯಾದಿಗಳನ್ನು ಮಾಡ್ತೇವೆ. ಬೇವು ಬೆಲ್ಲವನ್ನು ಏನಂತಂದ್ರೆ ಭಗವಂತನ ಮುಂದೆ ಇಡ್ತೇವೆ. ನಮ್ಮ ಹೊಸ ವರ್ಷ ಆರಂಭವಾದ್ದರಿಂದ ಒಳ್ಳೆಯ ಪರ್ವಕಾಲ ಆದ್ದರಿಂದ ನಮಗೆ ಕಹಿ ಸಿಹಿ ಯಾಕೆ ಅಂತಾರೆ, ಬೇವಿನ ಕಹಿ ಬೆಲ್ಲದ ಸಿಹಿ ಎರಡೂ ಬಾಳಲ್ಲಿ ಉಂಟು, ಸುಖ ದುಃಖ ಎರಡೂ ಉಂಟು. ಅವು ಎರಡನ್ನೂ ಸಮ್ಮಿಶ್ರವಾಗಿ ಮಾಡಿ ದೇವರ ಮುಂದೆ ನಿವೇದನೆ ಮಾಡಿ ನಮ್ಮ ಬಾಳಲ್ಲಿ ಬರುವಂತಹ ಕಹಿಯನ್ನು ನಿವಾರಿಸಿ, ಅಂದರೆ ದುಃಖವನ್ನು ನಿವಾರಿಸಿ ಸುಖವನ್ನು ಕೊಡುವಂಥ ಪ್ರಾರ್ಥನೆ ಮಾಡ್ತಾ ಪೂಜೆ ಮಾಡಿ ಬಂಧು ಬಳಗದವರೊಂದಿಗೆ ಹೊಸ ಬಟ್ಟೆಗಳನ್ನು ಧರಿಸಿ ನಾವು ಹಬ್ಬವನ್ನು ಮಾಡಬೇಕು. ಅದು ಮುಖ್ಯವಾಗಿದ್ದು ಸ್ನೇಹ ಸೌಹಾರ್ದತೆಯನ್ನು ಸೂಚಿಸುವ ಸಂಕೇತಗಳೇ ನಮ್ಮ ಹಬ್ಬಗಳು ಪ್ರತಿಯೊಂದು ಧಾರ್ಮಿಕ ಆಧ್ಯಾತ್ಮಿಕ ಈ ರೀತಿ ಹಿನ್ನೆಲೆಯನ್ನು ಹೊಂದಿವೆ. ಅದನ್ನು ನಾವು ನೋಡಬೇಕು. ಈ ವೈಜ್ಞಾನಿಕ ದೃಷ್ಟಿಯಿಂದ ತಂಪು ಬೀರುವಂತಹ ಪದಾರ್ಥಗಳನ್ನು ನಾವು ಅಂದಿನಿಂದ ತಿನ್ನಬಹುದು, ಭಗವಂತನಿಗೆ ನಿವೇದನೆ ಮಾಡಿ ಅಂತ ಹೇಳ್ತಾರೆ. ಈ ಆಚರಣೆ ಹೇಗಿರಬೇಕು, ಇನ್ನು ಆಚರಣೆ ಯಾವ ರೀತಿ ಇರಬೇಕು ಅಂತಂದರೆ, ಆಚರಣೆಯಲ್ಲಿ ಪ್ರತಿಯೊಂದನ್ನು ಏನಂತಂದರೆ ಅಲ್ಲಿ ನಾವು ಈ ಭಗವಂತನ ಒಂದು ವಿಶೇಷ ಗುಣಗಳಂತ ಕೇಳ್ತಾ ಸಾಯಂಕಾಲದ ಸಮಯದಲ್ಲಿ ಸಾಧ್ಯವಾದರೆ ದೇವರ ಏನಂತಾರೆ ಮಂದಿರಗಳಿಗೆ ಹೋಗಿ ಅಥವಾ ಮಠಗಳಿಗೆ ಹೋಗಿ ಅಲ್ಲಿ ಆಚಾರ್ಯರು ಏನಂತಾರೆ ಪಾರಾಯಣ ಅಥವಾ ಪಾಠ ಹೇಳುವಂಥ ಅಥವಾ ಶ್ರವಣ ಮಾಡುವ ಪಂಚಾಂಗವನ್ನು ನಾವು ಶ್ರವಣ ಮಾಡಬೇಕು. ಅಲ್ಲಿ ಅವರು ಅದನ್ನು ಪಾಠ ಹೇಳ್ತಾ ಇರ್ತಾರೆ, ಪಂಚಾಂಗದವನ್ನು ಓದುತ್ತಾರೆ, ಪಠಣ ಮಾಡ್ತಾ ಇರ್ತಾರೆ. ಆ ಪಠಣವನ್ನು ನಾವು ಕೇಳಿ ನಮ್ಮ ರಾಶಿಗಳು ಯಾವ ರೀತಿ ಇದೆ ಪ್ರತಿಯೊಂದು ಆ ಸಮಯದಲ್ಲಿ ನಾವು ಅಂದಿನ ದಿನ ಕೇಳಬೇಕು. ಬ್ರಹ್ಮದೇವರ ಆಯುಷ್ಯ ಎಷ್ಟು, ಆಯುಷ್ಯದ ಕಾಲಮಾನ ಪರಿಮಾಣ ತಿಳಿಯುವುದರಿಂದ ಏನಂತಂದ್ರೆ ವಿಶೇಷ ಸುಖ ಪ್ರಾಪ್ತಿ ಅಥವಾ ಭಗವಂತನ ಅನುಗ್ರಹ ಪ್ರಾಪ್ತಿ ಅಂತ ಹೇಳಿದ್ರೆ ಅವತ್ತಿನ ದಿನ ಪಂಚಾಂಗ ಶ್ರವಣ ಅಥವಾ ಪಂಚಾಂಗ ಪಠಣ
ಪಂಚಾಂಗದ ಒಂದು ಪ್ರತಿಯೊಂದನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯದ ವಿಷಯವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತದೆ. ಹೊಸ ಬಟ್ಟೆಗಳನ್ನು ಧರಿಸಬೇಕು. ಸಾಧ್ಯವಾದರೆ ಕೆಲವರ ಮನೆಯಲ್ಲಿ ಅದೇ ಬೇವು ಬೆಲ್ಲವನ್ನು ದೇವರಿಗೆ ನೈವೇದ್ಯ ಮಾಡಿದ್ದನ್ನು ಎಲ್ಲರೊಂದಿಗೆ ಹಂಚಬೇಕು. ಬಂಧು ಬಾಂಧವರೊಂದಿಗೆ, ಸ್ನೇಹಿತರೊಂದಿಗೆ ಹಂಚಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಸಾಯಂಕಾಲದಲ್ಲಿ ಪಂಚಾಂಗವನ್ನು ನಾವು ಕೇಳಬೇಕು. ಆ ಪಂಚಾಂಗದಲ್ಲಿ ಏನೇನು ಬರೆದಿರ್ತದೆ ಪ್ರತಿಯೊಂದು ಹೇಳ್ತಾರೆ. ಚತುರ್ಯುಗಗಳು 1000 ಬಾರಿ ತಿರುಗಿದರೆ ಬ್ರಹ್ಮದೇವರಿಗೆ ಒಂದು ಹಗಲು, ಅಷ್ಟೇ 1000 ಬಾರಿ ತಿರುಗಿದರೆ ಬ್ರಹ್ಮದೇವರಿಗೆ ಒಂದು ರಾತ್ರಿ. ಈ ರೀತಿ ನಾವು ನೋಡಿದಾಗ ನಮ್ಮ ಈ ಕಲಿಯುಗದ ಪರಿಮಾಣ ಎಷ್ಟು ಆಗಿದೆ, ದ್ವಿತೀಯ ಪರಾರ್ಧ ಅಂದರೆ ಬ್ರಹ್ಮದೇವರ ಆಯುಷ್ಯದ 52ನೇ ಇದರಲ್ಲಿ ಇನ್ನು ಎಷ್ಟು ಆಗಿದೆ ಅನ್ನೋದನ್ನು ಅಲ್ಲಿ ಅವರು ನಮಗೆ ತಿಳಿಸ್ಕೊಡ್ತಾರೆ. ಎಷ್ಟು ಕಾಲ, ಎಷ್ಟು ಮುಹೂರ್ತ, ಗಳಿಗೆ ನಮಗೂ ದೇವತೆಗಳ ಆಯುಷ್ಯದ ಪರಿಮಾಣದ ನೋಡಿದ್ರೆ ಮನುಷ್ಯಮಾನದ 432 ಕೋಟಿ ವರ್ಷಗಳಾದರೆ ಬ್ರಹ್ಮದೇವರಿಗೆ ಹಗಲು ಅಂತ ಹೇಳ್ತಾರೆ. ಅಷ್ಟು ಆದರೆ ಒಂದು ರಾತ್ರಿ ಅಂತ ಕೂಡ ಹೇಳ್ತಾರೆ. ಈ ರೀತಿ ಪ್ರತಿಯೊಂದನ್ನು ನಾವು ಅಲ್ಲಿ ಕೇಳಬೇಕು. ಅದರ ಜೊತೆಗೆ ಏನಂತಂದರೆ ನಮ್ಮ ರಾಶಿ ಫಲಗಳನ್ನು ಕೇಳಬೇಕು. ಮತ್ತು ಇವಾಗ ಆಳುವಂತಹ ಈ ಒಂದು ಆಳುವಂತಹ ಸಂವತ್ಸರದ ಹೆಸರೇನು, ವಿಶ್ವಾವಸು, ಕ್ರೋಧಿ, ನಾವು ನೋಡ್ತೀವಿ ಇದೆಲ್ಲ ಕ್ರೋಧಿ ನಾಮ ಸಂವತ್ಸರ, ಮುಂದೆ ಬರೋದು ವಿಶ್ವಾವಸು ನಾಮ ಸಂವತ್ಸರ. ಈ ಸಂವತ್ಸರಗಳನ್ನೆಲ್ಲ ಪ್ರಾರ್ಥನೆ ಮಾಡ್ತಾ ಈ ಒಂದು ಯುಗಾದಿಯ ಹಬ್ಬ, ಹೊಸ ವರ್ಷ ನಮಗೆ ಮುಂದೆ ಹೊಸ ವಿಷಯಗಳನ್ನು ಕೊಡಲಿ, ಇನ್ನೂ ಹೆಚ್ಚು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡಲಿ ಅಂತ ದೇವರಲ್ಲಿ ನಿಷ್ಕಲ್ಮಶವಾಗಿ ಭಕ್ತಿಯಿಂದ ನಾವು ಇದನ್ನು ಪ್ರಾರ್ಥನೆ ಮಾಡಬೇಕು. ಮತ್ತು ಅದರ ಜೊತೆಗೇನಂತಂದರೆ ಈ ರಾಶಿ ಫಲಗಳ ಜೊತೆಗೇನಂತಂದರೆ ಸೇನಾಧಿಪತಿ ಯಾರು, ಈ ಒಂದು ಗ್ರಹಣಗಳು ಎಷ್ಟು ಬರುತ್ತದೆ, ಸಂಕ್ರಮಣಗಳು ಎಷ್ಟು ಇದೆ, ಯಾವ ಕಾಲಕ್ಕೆ ಏನು ಗೋಚರ ಆಗ್ತದೆ, ಸೂರ್ಯ ಸಿದ್ಧಾಂತ ಪಂಚಾಂಗವು ನಮ್ಮದು. ಇದು ಘಟ್ಟದ ಕೆಳಗಡೆ ಚಾಂದ್ರಮಾನ ಪಂಚಾಂಗ. ಈ ರೀತಿ ಚಾಂದ್ರಮಾನ ಸೂರ್ಯಮಾನ ಪಂಚಾಂಗಗಳು ನಮ್ಮ ಪ್ರಾಂತಕ್ಕೆ ಅನುಗುಣವಾಗಿ ನಾವು ಅದನ್ನೆಲ್ಲ ಅಧ್ಯಯನ ಮಾಡಬೇಕು. ಅವತ್ತಿನ ಕಾಲನಾಮಕ ಪರಮಾತ್ಮನ ಚಿಂತನೆ ಮಾಡೋದು ಬಹಳ ಮುಖ್ಯ. ಯಾಕಂತಂದರೆ ನಾವು 24 ಹೋಯಿತು, 25 ಬಂತು ಅಂತ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಹೇಳೋದಕ್ಕಿಂತ ಈಗ ಕ್ರೋಧಿನಾಮ ಸಂವತ್ಸರ ಹೋಯಿತು, ವಿಶ್ವಾವಸು ನಾಮ ಸಂವತ್ಸರ ಬಂತು ಅಂತ ಹೊಸ ಸಂವತ್ಸರವನ್ನು ಬರಮಾಡಿಕೊಳ್ಬೇಕು. ಸಾಧನೆ ಹೆಚ್ಚು ಎಷ್ಟು ಆಗಿದೆ ಅನ್ನೋದನ್ನು ನಾವು ಕಲ್ಪ ಸಾಧನೆ ಅಂದರೆ ಹಿಂದಿನ ಕಲ್ಪ ಅಂತಂದರೆ ಒಂದು ಕಾಲ, ಅದು ಕಾಲ ಪರಿಮಿತಿ ಕಲ್ಪ ಅಂತ ಕರಿತೀವಿ. ಬ್ರಹ್ಮದೇವರ ಆಯು ಪ್ರಮಾಣದಿಂದ ಅದನ್ನು ನಾವು ನೋಡಿದಾಗ ಒಂದು ವರ್ಷ ನಮಗೆ ಅಂತಂದರೆ ದೇವತೆಗಳಿಗೆ ಒಂದು ದಿನ, ಹಗಲು ರಾತ್ರಿ ಅಂತ ನಾವು ಪರಿಗಣನೆ ಮಾಡಿದರೆ ಈ ನಮ್ಮ ಒಂದು ವರ್ಷದಲ್ಲಿ ನಾವು ಏನು ಸಾಧನೆ ಮಾಡಿದ್ದೀವೋ ಅಂದಿನ ದಿನ ಏನಂತಂದರೆ ಹರಿಕಥಾಮೃತ ಸಾರ ಮುಂತಾದ ಪಾರಾಯಣಗಳನ್ನು ನಾವು ಕಲ್ಪ ಸಾಧನಾ ಸಂಧಿ ಅಂತಲೇ ಅದು ಒಂದು ವಿಶೇಷ ಸಂಧಿ ಉಂಟು. ಅದರಲ್ಲಿ ಏನಂತಾರೆ ಕೃತಯುಗ ಎಷ್ಟು ವರ್ಷ, ದೇವಮಾನದ ಹಾಗೂ ಮನುಷ್ಯಮಾನದ ಪರಿಮಾಣದಲ್ಲಿ ತ್ರೇತಾಯುಗ ಎಷ್ಟು ಕಾಲ ಮತ್ತು ದ್ವಾಪರ ಎಷ್ಟು, ಕಲಿಯುಗ ಎಷ್ಟು, ಇದು ಎಲ್ಲ ಸಮಯವನ್ನು ನಮಗೆ ಸೂಚನೆ ಕೊಡ್ತದೆ. ಈ ಸಮಯವನ್ನು ನಾವು ನಿರ್ಧಾರ ಮಾಡೋದು ಕಾಲನಾಮಕ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಮುಂದಿನ ಸಂವತ್ಸರದಲ್ಲಿ ಇನ್ನೂ ಹೆಚ್ಚು ನಮಗೆ ಸಾಧನೆ ಮಾಡಿಸುವಂಥ ಪ್ರಾರ್ಥನೆ ಮಾಡಬೇಕು. ಇಷ್ಟು ದೊಡ್ಡ ಕಾಲ, ಈ ಎಲ್ಲ ಕಾಲಗಳ ಸಂಧಿ ಎಲ್ಲವನ್ನು ನಾವು ನೋಡಿದಾಗ ಇದು ಸಂಧಿಕಾಲ ಅಂತ. ಅಂದರೆ ಹೊಸ ವರ್ಷ ಬರುತ್ತದೆ, ಹಳೆಯದು ಹೋಗ್ತದೆ. ಆ ಒಂದು ಸಂಧಿಕಾಲದಲ್ಲಿ ಭಗವಂತನ ಒಂದು ಕಲ್ಪ ಸಾಧನ ಮಾಡಿ ಸಂಧಿಯನ್ನು ಪಾರಾಯಣ ಮಾಡಿ ಅದನ್ನು ದೇವರಿಗೆ ನಾವು ಒಪ್ಪಿಸಬೇಕು. ಇಷ್ಟು ಕಾಲ ಭಗವಂತನಿಗೆ ನಾವು ನೋಡುವಂಥ ಈ ಬ್ರಹ್ಮದೇವರ 100 ವರ್ಷದ ಆಯುಷ್ಯದ ಪರಿಮಾಣದಾಗ ನಾವು ನೋಡಿದರೆ ಇದು ಕೇವಲ ಭಗವಂತನಿಗೆ ಕಣ್ರೆಪ್ಪೆ ಬಡಿದು ತೆಗೆದಷ್ಟು ನಿಮೇಷ ಅಂತ ಹೇಳ್ತಾರೆ. ಅರ್ಧ ನಿಮೇಷ ಅಂತಾರೆ. ನಿಮೇಷ ಅಂದರೆ ಕಣ್ಣರೆಪ್ಪೆ ಬಡಿದು ತೆಗೆದಷ್ಟು ಮಾತ್ರ ಅಂತ ಔಪಚಾರಿಕವಾಗಿ ಭಗವಂತನ ಒಂದು ವಿಶೇಷವಾದ ಕಾಲನಾಮಕನಾಗಿ ಸನ್ನಿಹಿತನಾಗಿರುವಂತಹ ಭಗವಂತನಿಗೆ ಋತು ಬದಲಾವಣೆಗಳಾಗಿ ನಮಗೆ ಹೊಸ ಚೈತನ್ಯ ಚಿಗುರಿನೊಂದಿಗೆ ನಮ್ಮಲ್ಲಿ ಹೊಸ ಭಾವನೆಗಳು ಉಕ್ಕಿ ಬಂದು ಇನ್ನೂ ಜ್ಞಾನಭಕ್ತಿ ವೈರಾಗ್ಯಗಳು ಹೆಚ್ಚು ಆಗಲಿ ಅಂತ ಪ್ರಾರ್ಥನೆ ಮಾಡುವ ಒಂದು ವಿಶೇಷವಾದ ದಿನ ಯುಗಾದಿ. ಈ ಯುಗಾದಿ ಆಚರಣೆ ಅಂದಿನ ದಿನವನ್ನು ಆಚರಣೆ ಮಾಡಿದ್ದು ಮತ್ತೆ ಬರುವ ಯುಗಾದಿಯವರೆಗೆ ಆ ಒಂದು ನಮ್ಮಲ್ಲಿ ಸಂಭ್ರಮ ಇರಬೇಕು ಅನ್ನುವ ಪ್ರಾರ್ಥನೆಯಿಂದ ಯಾವತ್ತೂ ಮೊದಲನೇ ದಿನವನ್ನು ನಮ್ಮ ಸೃಷ್ಟಿಯ ಮೊದಲನೇ ದಿನವನ್ನು ಸಂಭ್ರಮದ ಸಡಗರದಿಂದ ಸಂತೋಷದಿಂದ ಬರಮಾಡಿಕೊಂಡು ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇದನ್ನು ನಾವು ಆಚರಣೆ ಮಾಡಬೇಕಂತ ಹೇಳ್ತಾ ಯಥಾಮತಿ ಯಥಾಯೋಗ್ಯತಾ ಈ ಸಂದೇಹ ಸಮಾಧಾನದ ಈ 3 ಪ್ರಶ್ನೆಗಳನ್ನು ತಮ್ಮ ಮುಂದೆ ಉತ್ತರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಎಲ್ಲ ಈ ನನ್ನ ನುಡಿ ನಮನಗಳನ್ನು ಭಾರತೀಯ ಶಮಕ್ಕೆ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು.